ನಮಸ್ಕಾರ. ನಾನು ನಿಮ್ಮ ಅಪೂರ್ವ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸ್ಪೆಷಲ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಊರಿಂದ ನಾನು ನೋಡೋಕ್ಕೆ ಅಂತಲೇ ನಮ್ಮ ಅತ್ತೆಯವರು ಬಂದಿದ್ದರು. ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಯಾವತ್ತೂ ಬಂದಿರಲಿಲ್ಲ ಅವರು. ಅದಕ್ಕೆ ಹೊರಗಡೆ ಹೋಗಿ ಬರೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೊರಟಿದ್ವಿ. ಹಾಗೆ ಇವರು ನನ್ನ ದೊಡ್ಡತ್ತೆ, ಹಾಗೆ ಇವರು ನನ್ನ ಸೆಕೆಂಡ್ ಅತ್ತೆ. ಇವರೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನೆಯವರು ಗಾಡಿ ಓಡಿಸ್ತಾ ಇರಬೇಕಾದ್ರೆ ನನಗಂತೂ ಸ್ಪೆಷಲ್ ಫೀಲ್ ಆಗ್ತಾ ಇತ್ತು. ಇದು ನನ್ನ ಮಗನ ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್. ನಾನು ಇಲ್ಲೇ ಅವನಿಗೆ ಕನ್ಸಲ್ಟೇಷನ್ ಮಾಡಿಸೋದು. ತುಂಬ ಚೆನ್ನಾಗಿ ನೋಡ್ತಾರೆ. ಹಾಗೆ ದಾರಿಲಿ ಹೋಗ್ತಿತ್ತಲ್ಲ ಹಾಗಾಗಿ ತೋರಿಸ್ದೆ. ನನ್ನ ಮಗ ಮಾತ್ರ ಕಾರಲ್ಲಿ ಮುಂದ್ಗಡೆ ಕುತ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಅವನು ಮುಂದೆ ಕುತ್ಕೊಂಡು ತುಂಬ ತರಲೆ ಆಟ ಆಡ್ತಾ ಇದ್ದ. ಇದು ನನಗೆ ಗೊತ್ತಿರಲಿಲ್ಲ, ಫಿಲಮ್ ಸ್ಟಾರ್ ತಾರಾ ಅವ್ರ ಮನೆ ಅಂತೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಇದನ್ನು ಕ್ಯಾಪ್ಚರ್ ಮಾಡ್ಕೊ ಅಂತಂದರು. ಹಾಗಾಗಿ ನಾನು ಮಾಡಿಕೊಂಡೆ. ನಾವಿರೋ ಜಾಗದಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸ್ಗಳನ್ನ ನೋಡಿ ನನಗೂ ತುಂಬ ಬೋರ್ ಆಗಿತ್ತು. ಹಾಗೆ ಈ ರೋಡಲ್ಲಿ ತುಂಬ ಮರ ಗಿಡಗಳನ್ನ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ನಮ್ಮ ಹಳ್ಳಿ ಕಡೆ ಈ ಥರ ಮರಗಳನ್ನ ನೋಡಿಬಿಟ್ಟು ಅದ್ರ ಗಾಳಿನ ಅನುಭವಿಸಿ ಅಭ್ಯಾಸ ಆಗಿರೋರಿಗೆ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿರೋದು. ಆದರೂ ಅನಿವಾರ್ಯ ಅಂತ ಇರಲೇಬೇಕಲ್ವ. ಸ್ವಲ್ಪ ಲೊಕೇಶನ್ ಮಿಸ್ ಆಯಿತು. ನಮ್ಮ ಮನೆಯವರು ಲೊಕೇಶನ್ ನೋಡ್ಕೊಳ್ತಾ ಇದ್ರು. ನಾನು ನಮ್ಮ ಅತ್ತೆಯವರೆಲ್ಲ ಮಾತಾಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ, ಗಾಡಿ ನಿಂತಿತ್ತು ಅಂತ. ಅಷ್ಟರಲ್ಲೇ ತುಂಬ ಜೋರಾಗಿ ಮಳೆ ಬರೋಕ್ಕೆ ಶುರುವಾಗಿತ್ತು. ಇದೇನಪ್ಪ ಈ ಥರ ಹೊರಗಡೆ ಬಂದಮೇಲೆ ಮಳೆ ಬಂದುಬಿಡ್ತಲ್ಲ, ಏನು ಮಾಡೋದು ಅಂದ್ಕೊಂಡು ಅಷ್ಟರಲ್ಲಿ ಲೊಕೇಶನ್ ಗೊತ್ತಾಯಿತು. ನೆಕ್ಸ್ಟ್ ನಾವು ಹೊರಟಿದ್ದೆ ಎಲ್ಲಿಗೆ ಅಂತ ನೀವು ನೋಡಿ. ಲಾಸ್ಟ್ ಟೈಮ್ ಹೀಗೆ ದಾವಣಗೆರೆಗೆ ಅಂತ ಶಾಪಿಂಗ್ ಹೋದಾಗ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ನಮ್ಮ ಅಮ್ಮ ಮಾತಾಡ್ತಾ ಇದ್ರು. ಅವ್ರು ಮಾತಾಡೋದನ್ನ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ಕೊತ ಟ್ರಾವೆಲ್ನ ಮುಂದುವರಿಸಿದ್ವಿ. ನಾವೆಲ್ಲ ನಗಾಡ್ತಿರೋದು ನೋಡ್ಬಿಟ್ಟು ನನ್ನ ಮಗನು ನಮ್ಮನ್ನು ನೋಡ್ಕೊಂಡು ನಗಾಡ್ತಾ ಎಂಜಾಯ್ ಮಾಡ್ತಾ ಇದ್ದ. ಹಾಗೆ ತುಂಬ ಖುಷಿಯಾಗಿ ಟ್ರಾವೆಲ್ನ ಮುಂದುವರಿಸಿದ್ವಿ. ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅಂತ ನೀವೇ ನೋಡಿ. ಈ ಥರ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋದು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಕೊನೆಗೂ ನಾವು ರೀಚ್ ಆಗಬೇಕಾಗಿರೋ ಜಾಗ ಬಂತು. ನಾವು ಎಲ್ಲಿ ಇಳಿದ್ವಿ ಅಂತ ನೀವೇ ನೋಡಿ. ನಾವು ಎಲ್ಲಿಗೆ ಬಂದ್ವಿ ಅಂತ ನೀವೇ ನೋಡಿದ್ರಲ್ಲ. ನಾವು ಆಲ್ರೆಡಿ ಇಲ್ಲಿಗೆ 3 ಟೈಮ್ಸ್ ಏನೋ ಬಂದಿದ್ವಿ. ಊರಿಂದ ನಮ್ಮ ಅತ್ತೆಯವರೆಲ್ಲ ಬಂದಿದ್ರು ಅಂತ ಸ್ಪೆಷಲ್ ಆಗಿರಲಿ ಅಂತ ನಾವು ಬಂದಿದ್ದೆ ಕಂಠೀರವ ಸ್ಟುಡಿಯೋಗೆ. ಫಸ್ಟ್ ನಾವು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕನ ನೋಡ್ತೀವಿ. ಬನ್ನಿ ನಿಮಗೂ ತೋರಿಸ್ತೀನಿ. ಹಾಗೆ ಸಣ್ಣ ಪುಟ್ಟ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವು ನೆಕ್ಸ್ಟ್ ನೋಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕನ. ನಿಮಗೂ ತೋರಿಸ್ತೀನಿ ಬನ್ನಿ. ಅಲ್ಲಿನ ವಿಶೇಷತೆ ಏನಂದರೆ ಆ ಸ್ಮಾರಕದ ಮುಂದೆ ಅವರು ಯಾವ್ಯಾವ ಚಲನಚಿತ್ರ ಯಾವ್ಯಾವ ಇಸ್ವಿಲಿ ರಿಲೀಸ್ ಮಾಡಿದ್ರು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಫೋಟೋ ಸಮೇತ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ 4 ಜನಕ್ಕೆ ಒಳ್ಳೇದು ಮಾಡೋದನ್ನ ಕಲಿಬೇಕು. ಯಾಕಂದರೆ ನಾವು ಸತ್ತ ಮೇಲೆ ಗೊತ್ತಾಗೋದು ಎಷ್ಟು ಜನಕ್ಕೆ ನಮ್ಮ ಕಂಡ್ರೆ ಪ್ರೀತಿ ಬೆಂಬಲ ಅಂತ. ಎಲ್ಲ ನೋಡ್ಕೊಂಡು ಹೊರಟ್ವಿ. ಪರವಾಗಿಲ್ಲ, ಹಾಗೆಷ್ಟು ಕ್ರೌಡ್ ಇತ್ತೋ ಈಗಲೂ ಕೂಡ ಅಷ್ಟೇ ಜನ ಅವ್ರನ್ನ ನೋಡೋಕ್ಕೆ ಬರ್ತಾರೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಟಿದ್ದೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಸ್ಮಾರಕ ಹತ್ರ. ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ಯಾವುದೇ ರೀತಿ ಈ ಥರ ರೋಡ್ ಏನೂ ರೆಡಿಯಾಗಿರಲಿಲ್ಲ. ತುಂಬ ಜನ ಬಂದಿದ್ರು ಇಲ್ಲೂ ಕೂಡ. ನೋಡೋಣ ಬನ್ನಿ ಒಳಗಡೆ ಎಲ್ಲ ಹೇಗೆ ರೆಡಿ ಮಾಡಿದ್ದಾರೆ ಅಂತ.
ಇದು ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಸ್ಟ್ಯಾಚು. ಎಷ್ಟು ದೊಡ್ಡದಾಗಿದೆ ನೀವೇ ನೋಡಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಯಾವುದು ಗಿಡ ಮರಗಳು ಏನೂ ಇರಲೇ ಇಲ್ಲ. ತುಂಬ ಖುಷಿಯಾಗೋಯ್ತು ನೋಡ್ಬಿಟ್ಟು. ಚೀಕು ಚೀಕು ಏನು ಯಾರವರು? ತಾತ ತಾತ. ಇದರಲ್ಲಿ ಖುಷಿ ವಿಷಯ ಏನಂದರೆ ಫಸ್ಟ್ ಟೈಮ್ ನಮ್ಮ ಮನೆಯವರು ಕ್ಯಾಮ್ರಾ ಮುಂದೆ ಬಂದಿದ್ದು. ಹಾಗಾಗಿ ಅವರೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡ್ರು. ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಎಲ್ರಿಗೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಅಲ್ಲೂ ಕೂಡ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು. ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ಏನೂ ರೆಡಿ ಆಗಿರಲಿಲ್ಲ. ನೋಡ್ಬಿಟ್ಟು ತುಂಬಾ ಖುಷಿ ಆಗೋಯ್ತು. ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೇನ್ ಅಲ್ಲಿನ ಸುತ್ತಮುತ್ತ ನೇಚರ್ ನೋಡಿ ಸಮಾಧಾನ ಅನ್ನಿಸ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಕ್ಕೆ ಅಂತ. ಎಲ್ಲಾದರೂ ಬಂದರೆ ಸುತ್ತಮುತ್ತ ಆ ಕಡೆ ಈ ಕಡೆ ನೋಡಿದ್ರೆ ನಮಗೂ ಕೂಡ ಶಾಪಿಂಗ್ ಮಾಡಬೇಕು ಅನಿಸುತ್ತಲ್ಲ. ಹಾಗಾಗಿ ಹೊರಟ್ವಿ. ನೋಡೋಣ ಬನ್ನಿ ಏನೇನು ತೊಗೊಂಡ್ವಿ ಅಂತ. ನಮ್ಮ ಚೀಕು ಹಾಗೆ ಅವರಪ್ಪ ಹೋಗ್ಬಿಟ್ಟು ವಾಚ್ ಅಂಗಡಿ ಮುಂದೆ ನಿಂತ್ಕೊಂಡ್ರು. ಇದೇ ನೋಡಿ ಒಂದು ಸೆಲೆಕ್ಟ್ ಮಾಡಿದ ವಾಚು. ಹಾಗೆ ಪಕ್ಕದಲ್ಲಿ ಒಂದೆರಡು ಬ್ಯಾಗ್ಗಳನ್ನ ನೋಡಿದೆ. ಇಷ್ಟ ಆಯಿತು. ಕೊನೆಗೆ ಅದನ್ನು ತೊಗೊಂಡೆ. ಹಾಗೆ ಹೋಗ್ತಾ ಚಿರುಮುರಿ ರೆಡಿ ಮಾಡಿಸ್ಕೊಂಡು ನಮ್ಮ ಗಾಡಿ ನಿಂತಿದ್ದ ಜಾಗದ ಕಡೆ ಹೊರಟ್ವಿ. ಅಷ್ಟರಲ್ಲಿ ಗಾಡಿ ಒಳಗಡೆ ಎಲ್ಲರೂ ಕೂತಿದ್ರು. ಹಾಗೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಮನೆ ಕಡೆ ನಾವು ಹೊರಟ್ವಿ. ಹೋಗ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಡಿಸ್ಕಷನ್ ಆಯಿತು. ಮನೆಗೆ ಹೋಗ್ಬಿಟ್ಟು ಹಾಗೆ ಸ್ಯಾರಿ ಕಲೆಕ್ಷನ್ ಮಾಡ್ಕೊಂಬರೋಣ ಅಂತ ಮಾತಾಡ್ಕೊಂಡ್ವಿ. ನಾವು ಮನೆಗೆ ಹೋಗಿ ನೆಕ್ಸ್ಟ್ ಬಂದಿದ್ದೆ ವಸ್ತ್ರಂ ಸ್ಯಾರಿ ಕಲೆಕ್ಷನ್. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 5000 ಸ್ಟಾರ್ಟ್ ಆಗುತ್ತೆ. ಅಪ್ ಟು 30-50. ಅದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಥರ ಸ್ಯಾರೀಸ್ಗಳನ್ನೆಲ್ಲ ತೆಗೆದಿದ್ರು. ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಕೊಂಡು ಲಾಸ್ಟಲ್ಲೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಯಾವುದನ್ನು ಚಾಯ್ಸ್ ಮಾಡಿಲ್ಲ. ಇದು ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನೇ. ಸ್ವಲ್ಪ ಕಾಸ್ಟ್ಲಿ ಇದೆ. ಯಾವುದತ್ತೆ? ಕೊನೆಗೂ ಈ 2 ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮನೆ ಕಡೆ ನಾವು ಹೊರಟ್ವಿ. ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೊನೆಗೂ ಮನೆಗೆ ರೀಚ್ ಆದ್ವಿ. ಎಲ್ಲಿಗೆ ಹೋಗಿದ್ವಿ ಅಂತ ನೀವು ನೋಡಿದ್ರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.